ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮದ ಬಿಎಸ್ಎಫ್ ಮೃತ ಯೋಧ ಉಮೇಶ್ ಅಖಂಡಪ್ಪ ಡಬಗಲ್ ಕರ್ತವ್ಯ ನಿರತರಿರುವಾಗಲೇ ವೀರ ಮರಣವನ್ನಪ್ಪಿದ್ದಾರೆ. ಇನ್ನು ಮೃತ ವೀರ ಯೋಧ ವೆಸ್ಟ್ ಬಂಗಾಲ್ನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಉಮೇಶ್ ಭಾರತ ಮಾತೆಯ ಸೇವೆಯಲ್ಲಿ ನಿರತರಾಗಿದ್ದಾಗ ವೀರನ ಮರಣವನ್ನಪ್ಪಿದ್ದಾರೆ ಎಂದು ಸೇನೆಯ ಮೂಲದಿಂದ ತಿಳಿದು ಬಂದಿದೆ. ಇಂದು ಯೋಧ ಉಮೇಶ್ ಅವರ ಪಾರ್ಥಿವ ಶರೀರ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮದ ಜನ್ಮಭೂಮಿಗೆ ಆಗಮಿಸಿತು. ಈ ವೇಳೆ ಗ್ರಾಮದ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿತ್ತು. ಮೃತ ಉಮೇಶ್ ಯೋಧನಿಗೆ ಪತ್ನಿ ಮತ್ತು 4 ವರ್ಷದ ಗಂಡು ಮಗು ಮತ್ತು ತಂದೆ ತಾಯಿ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅವರು ಅಗಲಿದ್ದಾರೆ. ಇನ್ನು ಕಟಗೇರಿ ಗ್ರಾಮದಲ್ಲಿ ನಿನ್ನೆ ಶುಕ್ರವಾರ ಮೆರವಣಿಗೆ ಮೂಲಕ ಯೋಧರ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು. ಊರಿನ ಗ್ರಾಮಸ್ಥರಿಗೆ ಪಾರ್ಥಿವ ಶರೀರದ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ನಂತರ ಅಂತ್ಯಕ್ರಿಯೆಯನ್ನ ಸಕಲ ವಿಧಿವಿಧಾನಗಳೊಂದಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಈ ವೇಳೆ ಅಪರ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರಸನ್ನಕುಮಾರ್ ದೇಸಾಯಿ, ಜಿಲ್ಲಾಧಿಕಾರಿ ಕೆಎಂ ಜಾನಕಿ, ಡಿವೈಎಸ್ಪಿ ವಿಶ್ವನಾಥ್, ಆರ್ ಕುಲಕರ್ಣಿ, ಬಾದಾಮಿ ಸಿಪಿಐ ಕರಿಯಪ್ಪ ಬನ್ನಿ, ಪಿಎಸ್ಐ ವಿಠಲ್ ನಾಯ್ಕ್, ಕೆರೂರು ಪಿಎಸ್ಐ ಕೆರೂರು ಪಿಎಸ್ಐ ಆರ್ವೈ ಬೀಳಗಿ, ತಹಶೀಲ್ದಾರ್, ಮಾಜಿ ಸಚಿವರು, ಮಾಜಿ ಶಾಸಕರು ಬಿಬಿ ಚಿಮ್ಮನಕಟ್ಟಿ, ಗುಳೇದಗುಡ್ಡ ಮಾಜಿ ಶಾಸಕರು ರಾಜಶೇಖರ್ ಶಿಲ್ವಂತ್, ಮಾಜಿ ಸೈನಿಕರ ಸಂಘದ ಜಿಲ್ಲಾ ಪದಾಧಿಕಾರಿ ಈ ವೇಳೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ, ಅಪರ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರಸನ್ನಕುಮಾರ್ ದೇಸಾಯಿ, ಡಿವೈಎಸ್ಪಿ ವಿಶ್ವನಾಥ್ ಆರ್, ಬಾದಾಮಿ ಸಿಪಿಐ ಕರಿಯಪ್ಪ ಬನ್ನಿ, ಪಿಎಸ್ಐ ವಿಠಲ್ ನಾಯ್ಕ್, ಕೆರೂರು ಪಿಎಸ್ಐ ಆರ್ವೈ ಬೀಳಗಿ, ತಹಶೀಲ್ದಾರರು, ಮಾಜಿ ಸಚಿವರು, ಮಾಜಿ ಶಾಸಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಮಾಜಿ ಶಾಸಕರಾದ ಬಿಬಿ ಚಿಮ್ಮನಕಟ್ಟಿ, ಗುಳೇದಗುಡ್ಡ ಮಾಜಿ ಶಾಸಕರು ರಾಜಶೇಖರ್ ಶೀಲ್ವಂತ್, ಮಾಜಿ ಸೈನಿಕರ ಸಂಘದ ಜಿಲ್ಲಾ ಪದಾಧಿಕಾರಿ ಅರ್ಜುನ್ ಕೋರಿ ಸೇರಿದಂತೆ ಇನ್ನಿತರ ನಿವೃತ್ತ ಯೋಧರು, ಗ್ರಾಮಸ್ಥರು ವೀರ ಯೋಧನ ಅಂತಿಮ ನಮನ ಸಲ್ಲಿಸಿ ಗೌರವದೊಂದಿಗೆ ಸೆಲ್ಯೂಟ್ ಮಾಡಿ ಅಂತಿಮ ವಿದಾಯ ಹೇಳಿದರು. ವೀರ ಯೋಧನ ಪಾರ್ಥಿವ ಶರೀರದ ಮೇಲೆ ಹೊದಿಸಿದಂತಹ ಗೌರವಯುತವಾದಂತಹ ರಾಷ್ಟ್ರಧ್ವಜದ ಹಸ್ತಾಂತರ ವೀರ ಯೋಧನ ಕುಟುಂಬಕ್ಕೆ ಕರುಳಿನ ಕುಡಿತವನ್ನು ಕೈಗೊಂಡಂತಹ ತಂದೆ ತಾಯಿಯ ಹೆಮ್ಮೆಯ ಸಂಕೇತ, ಪತಿಯನ್ನು ಕಳೆದುಕೊಂಡಂತಹ ಮಾತೃ ಹೃದಯದ ಮಿಡಿತ, ಕರುಳಿನ ಕುಡಿಯ ಮಗುವಿನ ಸಮ್ಮುಖದಲ್ಲಿ ವಿಶೇಷವಾದಂತಹ ಚಪ್ಪಾಳೆಯೊಂದಿಗೆ ಗೌರವದ ರಾಷ್ಟ್ರ ಪವಿತ್ರವಾದಂತಹ ಕ್ಷಣ, ರಾಷ್ಟ್ರಭಕ್ತಿಯನ್ನ ಮೇಲಿನ ಬಂಧುಗಳೇ, ಈ ಅವಿಸ್ಮರಣೀಯ ಕ್ಷಣ, ವಿಶೇಷವಾದಂತಹ ಕ್ಷಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. सर आठ बराबर यह तिरंगा आपका सम्मान है, इसको हटने ढलने से बचाना है, इसको घर में सुरक्षित रखना है। आप इसको किसी खास मौके पर जैसे कि 15 अगस्त, 26 जनवरी, बर्थडे पर
एक चबूतरा बनाकर ऊंचे स्थान पर ठहरा सकते हैं। इसके खराब हो जाने पर इसको आप बीएसएफ मुख्यालय या बीएसएफ यूनिट या नज़दीक पुलिस मुख्यालय से बदली कर नया ले सकते हैं।